ಹಿಂದೂ ಧರ್ಮದ ಸಂಘಟನೆಗೆ ಉದ್ಧಾರಕ್ಕೆ ಕೆಲಸ ಮಾಡಿದಂಥವರು, ವಿಶೇಷವಾಗಿ ಮರಾಠ ಜನಾಂಗ ಶಿವಾಜಿಯನ್ನ ದೇವರ ರೀತಿ ಪೂಜೆ ಮಾಡ್ತಾರೆ. ಆದರೆ ಶಿವಾಜಿ ಇಡೀ ಹಿಂದೂ ಸಮುದಾಯಕ್ಕೆ ಒಂದು ಸಂಕೇತ ಅಂತ ಒಂದು ಮೆರವಣಿಗೆ ಮೇಲೆ ಈ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿ, ಪೊಲೀಸರ ಮೇಲೆ ಹಲ್ಲೆ ಮಾಡಿ, SP ಮೇಲೆ ಕಲ್ಲು ತೂರಾಟ ಮಾಡಿ ಗಾಯ ಆಗಿರೋವಂಥದ್ದು, ಇವೆಲ್ಲನೂ ಕೂಡ ಪೂರ್ವ ನಿಯೋಜಿತ. ಇದೇನು ಮೊದಲಲ್ಲ. ಗಣೇಶ ಮೆರವಣಿಗೆ ಮೇಲೂ ಮಂಡ್ಯದಲ್ಲಿ ಕಲ್ಲು ತೂರಾಟ ಮಾಡಿದ್ರು, ಹನುಮ ಮಾಲಾಧಾರಿಗಳ ಮೇಲೂ ಕಲ್ಲು ತೂರಾಟ ಮಾಡಿದ್ದಾರೆ, ಶ್ರೀರಾಮನ ಕಟೌಟ್ರನ್ನು ಕೂಡ ಹರಿದು ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಇದೆ. ಈ ಥರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಮುಸ್ಲಿಂ ಭಯೋತ್ಪಾದಕರಿಗೆ, ಮುಸ್ಲಿಂ ಮೂಲಭೂತವಾದಿಗಳಿಗೆ ಹಬ್ಬ ಆಗ್ಬಿಟ್ಟಿದೆ. ಯಾಕಂದರೆ ಕಾಂಗ್ರೆಸ್ ಅವರು ಹೇಳಿದ್ದಾರೆ, ಯಾವುದೇ ಮುಸ್ಲಿಮರ ಮೇಲೆ ಕೇಸ್ ಹಾಕಬೇಡಿ, ಅವರೆಲ್ಲ ನಮ್ಮ ಬಂಧುಗಳು. ಕುಕ್ಕರ್ ಬ್ಲಾಸ್ಟ್ ಮಾಡಿದಂಥ ಮುಸ್ಲಿಂ ಏನಿದ್ದಾನೆ ಅವನು ನಮ್ಮ ಬಂಧು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರು ಕೂಡ ನಮ್ಮ ಬಂಧುಗಳು. ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಬೇಡ ಅಂತ ಹೇಳಿರೋದಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಇವತ್ತು ಯಾವುದೇ ಹಿಂದೂ ಹಬ್ಬ ಇರಲಿ, ಈ ಥರದ ಒಂದು ಘಟನೆ ನಡೀತಾ ಇದೆ. ಇವತ್ತು ಈ ಚಳುವಳಿ ಎಲ್ಲಿಗೆ ಹಬ್ಬುತ್ತೋ ಗೊತ್ತಿಲ್ಲ. ಇದು ಬಾಗಲಕೋಟೆಯಿಂದ ಬೆಳಗಾವಿಗೂ ಹಬ್ಬೋದು, ಕಲಬುರಗಿಗೂ ಹಬ್ಬೋದು, ಬೆಂಗಳೂರಿಗೂ ಹಬ್ಬೋದು. ಶಿವಾಜಿ ಆ್ಯಕ್ಚುಲಿ ಕರ್ನಾಟಕದವರು. ಅವ್ರ ತಂದೆ ಇದೆ ಗವಿಗಂಗಾಧರೇಶ್ವರ ಇದೆಯಲ್ಲ, ದೇವಸ್ಥಾನ ಕಟ್ಟಿದವರು ಅವರೇ. ಅವ್ರ ಪೂರ್ವಜರು, ಅವ್ರ ತಂದೆ ಇಲ್ಲೇ ಇದ್ದಿದ್ದು, ಸಾಮಂತರಾಗಿ ಇಲ್ಲೇ ಇದ್ದಿದ್ದು. ಒಂದು ರೀತಿ ಕರ್ನಾಟಕದವರು ಶಿವಾಜಿ. ಅಂಥ ಶಿವಾಜಿ ಮೇಲೆ, ಅವ್ರ ಮೆರವಣಿಗೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದು ನೇರ ಹೊಣೆಯನ್ನು ಕಾಂಗ್ರೆಸ್ ಅವರು ಹೊರಬೇಕು. ಇವ್ರ ಕಿತಾಪತಿ ಇಲ್ದಿರ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇವ್ರ ಕಿತಾಪತಿಯಿಂದನೇ ಇಷ್ಟೆಲ್ಲ ಘಟನೆ ಆಗಿರೋದು. ಇವತ್ತು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ, ಟ್ವೀಟ್ ಮಾಡಿದ್ದಾರೆ, ಕಟ್ಟುನಿಟ್ಟಿನ ಕ್ರಮ. ಇದೆಲ್ಲ ಬುರುಡೆ ನಿಟ್ಟಿನ ಕ್ರಮ. ಇದೆಲ್ಲ ಕಟ್ಟುನಿಟ್ಟಿನ ಕ್ರಮ ಅಲ್ಲ, ಬುರುಡೆ ಬಿಡ್ತಾರೆ ಅಂತಾರಲ್ಲ, ಬುರುಡೆ ಬಿಟ್ಟಿರೋ ಕ್ರಮ ಇದೆಲ್ಲ. ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳಲ್ಲ. ಅವ್ರಿರೋ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದ್ರಲ್ಲ. ಹಿಂದೆ ಹಾಸನದಲ್ಲಿದ್ದಂಥ, ಮೈಸೂರಲ್ಲಿದ್ದಂಥ ಕೇಸ್ಗಳೇನಿತ್ತು, ಈ ಥರ ಕಲ್ಲು ತೂರಾಟ ಮಾಡೋದಂಥದ್ದು ಎಲ್ಲನೂ ವಾಪಸ್ ತೆಗೆದಿದ್ದೀರಾ. ಇದು ಸಾಂಕೇತಿಕವಾಗಿ ಹಾಕ್ತೀರಾ, 3 ದಿನ ಬಿಟ್ಟ ಮೇಲೆ ವಾಪಸ್ ತೆಗಿತೀರಾ. ಅದು ಅವ್ರಿಗೆ ಚೆಂದ ಗೊತ್ತಿದೆ. ಅದರಿಂದ ಅವ್ರು ಗಲಾಟೆ ಮಾಡೇ ಮಾಡ್ತಾರೆ. ಅದರಿಂದ ಈ ಸರ್ಕಾರ ಹಿಂದೂಗಳ ದ್ವೇಷಿ ಸರ್ಕಾರ. ಇದು ಅಖಂಡ ಹಿಂದೂಗಳು, ಯಾರು ದಲಿತರಿದ್ದಾರೆ, ಯಾರು ಹಿಂದುಳಿದವರು ಇದ್ದಾರೆ, ಯಾರು ಮುಂದುವರೆದಿದ್ದಾರೆ, ಎಲ್ಲ ಹಿಂದೂ ಸಮುದಾಯದ ವಿರೋಧಿಗಳಿವು. ಇವರಿಂದ ಅಲ್ಲಿ ಶಾಂತಿ ಸ್ಥಾಪನೆ ಆಗ್ತೈತೆ ಅಂತ ಏನು ಭ್ರಮೆ ಅಷ್ಟೇ. ಅದರಿಂದ ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಸರ್ಕಾರ ಗೂಂಡಾ ಆಕ್ಟ್ ಹಾಕ್ಬೇಕು. ಇವ್ರ ಮೇಲೆಲ್ಲ ಗೂಂಡಾ ಆಕ್ಟ್ ಹಾಕಿ 1 ವರ್ಷ ಜೈಲಲ್ಲಿ ಇಡಬೇಕು. ಆಗ ಈ ಸರ್ಕಾರ ಕರೆಕ್ಟಾಗಿ ನಡೀತಾ ಇದೆ ಅಂತಾರೆ. ಗೂಂಡಾ ಆಕ್ಟ್ ಹಾಕಿಲ್ಲ ಅಂದರೆ ಈ ಸರ್ಕಾರ ಅವ್ರ ಜೊತೆ ಶಾಮೀಲಾಗಿದೆ ಅಂತ ನೇರವಾಗಿ ನಾನು ಆಪಾದನೆಯನ್ನು ಮಾಡ್ತಾ ಇದ್ದೀನಿ. 100% ಇವರು ಅವ್ರ ಜೊತೆ ಶಾಮೀಲು. ಗೂಂಡಾ ಆಕ್ಟ್ ಹಾಕಿಲ್ಲ ಅಂದರೆ 100% ನೀವು ಅವ್ರ ಜೊತೆ ಶಾಮೀಲಾಗಿದ್ದೀರಾ, ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಅವ್ರಿಗೆ ಓಟ್ಗೋಸ್ಕರ ನೀವು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ಕ್ರಮಗಳನ್ನು ಮಾಡ್ತಾ ಇದ್ದೀರಾ. ನಾನು ನೋಡಿದ್ದೀನಿ, ಮಂಡ್ಯದಲ್ಲಾದಾಗೂ ಕೂಡ ಕೇಸ್ ಹಾಕಿದ್ರಿ, ಆ ಕೇಸ್ಗಳನ್ನೆಲ್ಲ ಮುಚ್ಚಾಕ್ತಾ ಇದ್ದೀರಾ. ಅದರಿಂದ ಈ ಸರ್ಕಾರ ಒಂದು ರೀತಿ ಹಿಂದೂ ದ್ರೋಹಿ ಸರ್ಕಾರ. ಇದನ್ನು ಖಂಡಿಸ್ತೀನಿ. ಈ ಘಟನೆಯನ್ನು ಯಾರು ಶಿವಾಜಿಯನ್ನು ಪ್ರೀತಿ ಮಾಡ್ತಾರೆ ಅವರೆಲ್ಲ ದಯವಿಟ್ಟು ಶಾಂತತೆಯಿಂದ ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳಿ ನಾನು ಆ ಸಮಾಜ, ಮರಾಠ ಸಮಾಜ ಇರ್ಬೋದು, ಹಿಂದೂ ಸಮಾಜ ಇರ್ಬೋದು, ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ, ನೆನ್ನೆ ತಾನೇ ಶಿವಾಜಿ ಜಯಂತಿಯನ್ನು ನಾವೆಲ್ಲ ವಿಜೃಂಭಣೆಯಿಂದ ನಾವು ಮಾಡಿದ್ರಿ. ಇಡೀ ದೇಶದಲ್ಲಿ ಶಿವಾಜಿ ಜಯಂತಿ ಆಚರಣೆ ಆಗಿದೆ. ನೆನ್ನೆ ನಾನು ಹೋಗಿದ್ದೆ ಮಲ್ಲೇಶ್ವರ ಇದಕ್ಕೆ. ಇಲ್ಲಿ ನೋಡಿದ್ರೆ ಈ ಥರ ಕಲ್ಲು ತೂರಾಟ ಮಾಡಿರೋವಂಥದ್ದು, ಹಲ್ಲೆ ಮಾಡಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇವರಿಗೆ ಪಾಕಿಸ್ತಾನದ ಬೆಂಬಲ ಇದೆಯೋ, ಬಾಂಗ್ಲಾದೇಶದ ಬೆಂಬಲ ಇದೆಯೋ ಕಂಡುಹಿಡಿಬೇಕು. ಯಾಕೆಂದರೆ ನೀವು ನೋಡಿದ್ದೀರ, ಕೋಗಿಲು ಗಲಾಟೆ ಆದ ತಕ್ಷಣ ಪಾಕಿಸ್ತಾನದ ಅಂಬಾಸಿಡರ್
ಟ್ವೀಟ್ ಮಾಡಿದ್ರು. ಅಂದ್ರೆ ಲಿಂಕ್ ಇಟ್ಕೊಂಡವ್ರೆ ಇವರೆಲ್ಲ. ಮೋಸ್ಟ್ಲಿ ಶಿವಾಜಿ ಗಲಾಟೆಗೂ ಪಾಕಿಸ್ತಾನದ ಟ್ವೀಟ್ ಮಾಡ್ತಾರೋ ಗೊತ್ತಿಲ್ಲ. ಅದರಿಂದ ಲಿಂಕ್ ಇರ್ಬೋದು ಇವ್ರಿಗೆ. ಅದರಿಂದ ಇವ್ರ ಮೇಲೆಲ್ಲ ದೇಶದ್ರೋಹದ ಕೇಸ್ ಹಾಕಬೇಕು, ಇವ್ರನ್ನೆಲ್ಲ ಗೂಂಡಾ ಆಕ್ಟಲ್ಲಿ ಒಳಗಾಕಬೇಕು ಅನ್ನೋ ಆಗ್ರಹವನ್ನು